ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬಹಮನಿ ಆದಿಲ್ಶಾಹಿಗಳು ಅಂತಕ್ಕಂಥ ಪಾಠದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ ಬಹಮನಿ ಆದಿಲ್ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ತದನಂತರದಲ್ಲಿ ಮೊಹಮ್ಮದ್ ಗವಾನ ನಂತರ ಬಂದಿರತಕ್ಕಂಥ ಅನೇಕ ಸುಲ್ತಾನರು ಅಸಮರ್ಥ ಸುಲ್ತಾನರಾಗಿರುವುದರಿಂದ ಈ ಬಹಮನಿ ರಾಜ್ಯ ಅಂತಕ್ಕಂಥದ್ದು ಅಂತಂದರೆ ಈ ಬಹಮನಿ ಸಾಮ್ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ಮನೆತನಗಳಾಗಿ ವಿಭಜನೆಗೊಂಡಿರ್ತಕ್ಕಂಥದ್ದನ್ನು ನಾವು ಮಾತಾಡಿದ್ವಿ. ಹಾಗಾದರೆ ಆ 5 ಶಾಹಿ ಮನೆತನಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಬರತಕ್ಕಂಥದ್ದು ವಿಜಯಪುರದ ಆದಿಲ್ ಶಾಹಿ ಅಂತಕ್ಕಂಥ ಒಂದು ಮನೆತನ, ಎರಡನೇದಾಗಿ ಬರತಕ್ಕಂಥದ್ದು ಬೀದರ್ನ ಬರೀದ್ ಶಾಹಿ ಮನೆತನ, ಮೂರನೇದಾಗಿ ಬರತಕ್ಕಂಥದ್ದು ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನ, ನಾಲ್ಕನೇದಾಗಿ ಬರತಕ್ಕಂಥದ್ದು ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನ, ಐದನೇದಾಗಿ ಬರತಕ್ಕಂಥದ್ದು ಬಿರಾರಿನ ಬರೀದ್ ಶಾಹಿ ಮನೆತನ ಅಂತೇಳಿ ಅವುಗಳನ್ನು ಕರೀತಾ ಇದ್ದಾರೆ. ಹೀಗೆ ಈ ಮೊಹಮ್ಮದ್ ಗವಾನ ನಂತರ ಈ ಬಹಮನಿ ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ಮನೆತನಗಳಾಗಿ ವಿಭಜನೆಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರತಕ್ಕಂಥ ಒಂದು ರಾಜಮನೆತನ ಯಾವುದಂದ್ರೆ ವಿಜಯಪುರದ ಆದಿಲ್ ಶಾಹಿ ಮನೆತನದಲ್ಲಿ ಬರತಕ್ಕಂಥ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ಆತನ ಹೆಸರು. ಈತ ಅವತ್ತಿನ ಒಂದು ಕಾಲದಲ್ಲಿ ಈ ವಿಜಯಪುರದ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಅಂತೇಳಿ ಈತನನ್ನು ಕರೀತಾ ಇದ್ದಾರೆ. ಈತನ ಒಂದು ಕಾಲದಲ್ಲಿ ಈತನ ಒಂದು ರಾಜ್ಯ ಅಂತಕ್ಕಂಥದ್ದು ಸಾಕಷ್ಟು ವಿಸ್ತಾರಗೊಂಡಿರ್ತಕ್ಕಂಥದ್ದನ್ನು ನಾವು ಮಾತಾಡಿದ್ದೀವಿ. ಈತನ ಒಂದು ಆಸ್ಥಾನದಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ಅನೇಕ ಕವಿಗಳಿಗೆ ಈತ ಬರಹಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದ. ಈತನಿಗೆ ಅವತ್ತಿನ ಕಾಲದಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಇರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಬಿರುದು ಅಂತಂದರೆ ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದನ್ನು ಅವತ್ತಿನ ಕಾಲದಲ್ಲಿ ಈತ ಪಡೆದುಕೊಂಡಿದ್ದ. ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಇರತಕ್ಕಂಥ ಬಿರುದು ಯಾವುದು ಅಂತಂದರೆ ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದನ್ನು ಈತ ಅವತ್ತಿನ ಕಾಲದಲ್ಲಿ ಧರಿಸಿಕೊಂಡಿದ್ದ. ಈತನ ಒಂದು ಕಾಲದಲ್ಲಿ ಈತ ಅನೇಕ ಪಂಡಿತರಿಗೆ ಅಂದರೆ ಸಂಗೀತಗಾರರಿರ್ಬೋದು, ಕವಿಗಳಿರ್ಬೋದು, ಶ್ರೇಷ್ಠ ಬರಹಗಾರರಿರ್ಬೋದು, ಅವರೆಲ್ಲರಿಗೂ ರಾಜಾಶ್ರಯವನ್ನು ಈತ ಒದಗಿಸಿಕೊಟ್ಟಿದ್ದ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸ್ವತಃ ಕವಿಯಾಗಿರ್ತಕ್ಕಂಥ ಈ 2ನೇ ಇಬ್ರಾಹಿಂ ಆದಿಲ್ ಶಾ ಅವತ್ತಿನ ಒಂದು ಕಾಲದಲ್ಲಿ ಕಿತಾಬಿ ನವಾಸ್ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತ ಕೃತಿಯನ್ನು ಈತ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಮಾತಾಡಿದ್ವಿ. ಈತ ಒಬ್ಬ ಕಟ್ಟ ಮುಸಲ್ಮಾನ ಸುಲ್ತಾನನಾಗಿದ್ದರೂ ಕೂಡ ಈತನು ಬರೆದಿರ್ತಕ್ಕಂಥ ಈ ಕಿತಾಬಿ ನವರಸ್ ಅಂತಕ್ಕಂಥ ಈ ಸಂಗೀತ ಕೃತಿಯಲ್ಲಿ ನಮ್ಮ ಹಿಂದೂ ದೇವತೆಗಳಾಗಿರ್ತಕ್ಕಂಥ ಗಣಪತಿ, ಸರಸ್ವತಿ, ಭೈರವ ಇವರ ಒಂದು ಸ್ತುತಿಯಿಂದ ಈತನ ಬರೆದಿರತಕ್ಕಂಥ ಈ ಸಂಗೀತ ಕೃತಿ ಪ್ರಾರಂಭಗೊಳ್ತಾ ಇದೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಅವತ್ತಿನ ಒಂದು ಕಾಲದಲ್ಲಿ ಶ್ರೀಮಂತ ವರ್ಗದ ಸ್ತ್ರೀಯರು ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದರು. ಸಂಗೀತ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಆಸಕ್ತಿಯನ್ನ ವಹಿಸಿದ್ರು ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಈ 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಇರತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಬಿರುದು ಯಾವುದು ಅಂದರೆ ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದನ್ನು ಈತ ಧರಿಸಿಕೊಂಡಿದ್ದ. ಹಾಗಾದರೆ ಈತನ ಒಂದು ಕಾಲದಲ್ಲಿ ರಚನೆ ಇರತಕ್ಕಂಥ ಅತಿ ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಯಾವುದು ಅಂದರೆ ವಿಜಯಪುರದಲ್ಲಿರ್ತಕ್ಕಂಥ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಡಬೇಕಾಗ್ತದ. ಹೀಗೆ ಮೊಹಮ್ಮದ್ ಗವಾನ ನಂತರ ಈ ಬಹಮನಿ ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ಮನೆತನಗಳಾಗಿ ಅದು ವಿಭಜನೆಗೊಂಡಿರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ಆತನ ಹೆಸರು. ಇನ್ನ ಇವರ ನಂತರ ಬಂದಿರತಕ್ಕಂಥ ಅನೇಕ ಸುಲ್ತಾನರು ಅವರು ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸುಲ್ತಾನರು ಆಗಿರಲಿಲ್ಲ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗಾದರೆ ಈ ಬಹಮನಿ ಆದಿಲ್ ಶಾಹಿಗಳ ಒಂದು ಕೊಡುಗೆಗಳನ್ನು ನಾವು ನೋಡಬೇಕು ಅಂತಂದರೆ ಅವರು ಶಿಕ್ಷಣ
ಅಪಾರವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅವತ್ತಿನ ಕಾಲದಲ್ಲಿ ಶಿಕ್ಷಣ ಪ್ರೇಮಿಗಳಿರಬಹುದು, ಪೋಷಕರು ಕೂಡ ಇವರು ಆಗಿದ್ದರು. ಅವತ್ತಿನ ಕಾಲದಲ್ಲಿ ಅನೇಕ ಶಿಕ್ಷಣ ಕೇಂದ್ರಗಳನ್ನ ಇವರು ತೆರೆದಿರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಶಿಕ್ಷಣ ಕೇಂದ್ರಗಳು ಮಕ್ತಬ್ ಮತ್ತು ಮದರಸಾಗಳಲ್ಲಿ ಅವತ್ತಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಜೊತೆಗೆ ಅವತ್ತಿನ ಒಂದು ಕಾಲದಲ್ಲಿ ಜ್ಞಾನ ಇರಬಹುದು, ಧರ್ಮ, ಕಾನೂನು, ಅಲಂಕಾರ ಶಾಸ್ತ್ರಗಳನ್ನ ಅವತ್ತಿನ ಕಾಲದಲ್ಲಿ ಇವರು ಹೇಳಿಕೊಡ್ತಾ ಇದ್ರು ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರ. ನೋಡಿ ಮಕ್ಕಳೇ, ಅವತ್ತಿನ ಒಂದು ಅವಧಿಯಲ್ಲಿ ಸಾಹಿತ್ಯದ ಒಂದು ಪೋಷಕರಾಗಿರ್ತಕ್ಕಂಥ ಈ ಬಹಮನಿ ಆದಿಲ್ ಶಾಹಿಗಳು ಇವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವರು ಸ್ವಂತ ಕವಿಗಳಾಗಿದ್ದರಿಂದ ಈ ಒಂದು ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥದ್ದು ಸಾಕಷ್ಟು ಶ್ರೀಮಂತಿಕೆಯನ್ನು ಅವತ್ತಿನ ಕಾಲದಲ್ಲಿ ಅದು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಒಂದು ಅವಧಿಯಲ್ಲಿ ಪರ್ಷಿಯನ್ ಭಾಷೆ ಇರಬಹುದು, ಅರೇಬಿಕ್ ಭಾಷೆ ಇರಬಹುದು, ಉರ್ದು ಭಾಷೆ ಇರಬಹುದು, ಈ ಮೂರು ಭಾಷೆಗಳಲ್ಲಿ ಈ ಸಾಹಿತ್ಯ ಅಂತಕ್ಕಂಥದ್ದು ಸಾಕಷ್ಟು ಬೆಳವಣಿಗೆಯನ್ನು ಕಂಡಿತು ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ಒಂದು ಕ್ಷೇತ್ರ ಯಾವುದು? ಸಂಗೀತ ಕ್ಷೇತ್ರ. ನೋಡಿ ಮಕ್ಕಳೇ, ಸಂಗೀತ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಇಬ್ಬರು ಸುಲ್ತಾನರು ಯಾರು ಅಂದ್ರೆ ಯೂಸುಫ್ ಆದಿಲ್ ಶಾ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಮತ್ತೊಬ್ಬರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬಿ ನವರಸ್ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಇನ್ನ ವರ್ಣಚಿತ್ರಕಲೆ ಇರಬಹುದು, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳು ಇರಬಹುದು, ಈ ಎರಡು ಕ್ಷೇತ್ರಗಳಿಗೆ ಇವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಅಪಾರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಎರಡನೇ ಇಬ್ರಾಹಿಂ ಒಬ್ಬ ಶ್ರೇಷ್ಠ ಚಿತ್ರಕಲಾವಿದನು ಕೂಡ ಆಗಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಅನೇಕ ಪರ್ಷಿಯನ್ ಕವಿಗಳನ್ನ, ಕಲಾವಿದರನ್ನ ಈ ಒಂದು ಸಾಮ್ರಾಜ್ಯ ಒಳಗೊಂಡಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಈ ಕರ್ನಾಟಕದ ಒಂದು ವಾಸ್ತುಶಿಲ್ಪದ ಇತಿಹಾಸದಲ್ಲಿ ನಾವು ಈ ವಿಜಯನಗರದ ಒಂದು ಆದಿಲ್ ಶಾಹಿಗಳ ಒಂದು ನಿರ್ಮಾಣಗಳಿಗೆ ಮಹತ್ವದ ಒಂದು ಸ್ಥಾನ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಅವತ್ತಿನ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅರಮನೆಗಳು ಯಾವ್ಯಾವು ಅಂತಂದ್ರೆ ಈ ಬಹಮನಿ ಆದಿಲ್ ಶಾಹಿಗಳ ಒಂದು ಆಡಳಿತದಲ್ಲಿ ರಚನೆಗೊಂಡಿರ್ತಕ್ಕಂಥ ಅರಮನೆಗಳು. ನೋಡಿ, ಅವತ್ತಿನ ಒಂದು ಕಾಲದಲ್ಲಿ ಸಾಕಷ್ಟು ಅರಮನೆಗಳು ರಚನೆಗೊಂಡಿದ್ದಾವ. ಹಾಗಾದ್ರೆ ಅದರಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಅರಮನೆಗಳು ಯಾವುವು ಅಂತಂದ್ರೆ ಗಗನ್ ಮಹಲ್ ಅಂತಕ್ಕಂಥದ್ದು, ಎರಡನೇದಾಗಿ ಬರ್ತಕ್ಕಂಥದ್ದು ಮೆಹತರ್ ಮಹಲ್ ಅಂತಕ್ಕಂಥದ್ದು, ಮೂರನೇದು ಜಾಮಿ ಮಸೀದಿ ಅಂತಕ್ಕಂಥದ್ದು, ನಾಲ್ಕನೇದು ವಿಜಯಪುರದಲ್ಲಿರ್ತಕ್ಕಂಥ ಇಬ್ರಾಹಿಂ ಮೋಜಾ ಅಂತಕ್ಕಂಥದ್ದು, ಐದನೇದಾಗಿ ವಿಜಯಪುರದಲ್ಲಿರ್ತಕ್ಕಂಥ ಅತಿ ಹೆಮ್ಮೆಯ ಒಂದು ಪ್ರತೀಕವಾಗಿರ್ತಕ್ಕಂಥ ಗೋಲಗುಮ್ಮಟ. ಇವು ಅವತ್ತಿನ ಒಂದು ಕಾಲದಲ್ಲಿ ಬಹಮನಿ ಆದಿಲ್ ಶಾಹಿಗಳ ಒಂದು ಆಡಳಿತದ ಅವಧಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಬಹಮನಿ ಆದಿಲ್ ಶಾಹಿಗಳ ಅಂತಕ್ಕಂಥ ಒಂದು ಪಾಠದಲ್ಲಿ ಆ ಬಹಮನಿ ಆದಿಲ್ ಶಾಹಿಗಳ ಒಂದು ರಾಜ್ಯ 5 ಶಾಹಿ ಮನೆತನಗಳು ಆಗಿ ವಿಭಜನೆಗೊಂಡಿರ್ತಕ್ಕಂಥದ್ದನ್ನ ಅಧ್ಯಯನವನ್ನ ಮಾಡಿದ್ದೀವಿ. ತದನಂತರದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಒಂದು ಸಾಧನೆಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಬಹಮನಿ ಆದಿಲ್ ಶಾಹಿಗಳ ಕೊಡುಗೆಗಳ ಕುರಿತು, ಅದು ಶಿಕ್ಷಣ ಕ್ಷೇತ್ರ ಇರಬಹುದು, ಸಾಹಿತ್ಯ ಕ್ಷೇತ್ರ ಇರಬಹುದು, ಸಂಗೀತ ಕ್ಷೇತ್ರ ಇರಬಹುದು, ವರ್ಣಚಿತ್ರಕಲೆ ಇರಬಹುದು, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರ ಇರಬಹುದು, ಅವರು ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಅರಮನೆಗಳು, ಗಗನ್ ಮಹಲ್, ಮೆಹತರ್ ಮಹಲ್, ಜಾಮಿ ಮಸೀದಿ, ಇಬ್ರಾಹಿಂ ರೋಜಾ, ಗೋಲಗುಮ್ಮಟ, ಇವೆಲ್ಲವುಗಳ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಗೆ ಎರಡನೇ ಪಾಠ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂಥ ಪಾಠ ಮುಕ್ತಾಯಗೊಳ್ತಾ ಇದೆ. ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂಥ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಪಕ್ಕಾದಲ್ಲಿ ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.